ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ದುನಿಯಾ ವಿಜಯ್ ಅವರು ಹಾಗೆಯೇ ರಾಜ್ ಬಿ ಶೆಟ್ಟಿ ಮತ್ತು ರಚಿತಾ ರಾಮ್ ಅಭಿನಯದ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೇ ಜನವರಿ 23ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಬಹುನಿರೀಕ್ಷಿತ ಸಿನಿಮಾ ಅಂತಲೇ ಹೇಳ್ಬೋದು ಈ ಒಂದು ಹೊಸ ವರ್ಷದಲ್ಲಿ. ಈ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿರುವಂತಹ ನಮ್ಮ ಮಹಾಂತೇಶ್ ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಕುರಿಲಿಂಗ ಅನ್ನುವಂತಹ ಒಂದು ವಿಭಿನ್ನವಾದ ಹೆಸರಿರುವಂತಹ ಪಾತ್ರವನ್ನು ಅವರು ನಿಭಾಯಿಸಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಅವರ ಪಾತ್ರ ಹೇಗಿರುತ್ತೆ ಅದೆಲ್ಲದರ ಬಗ್ಗೆ ಅವರ ಹತ್ರ ಮಾತಾಡಿಸ್ತಾ ಹೋಗೋಣ. ಬನ್ನಿ ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ನಮಸ್ತೆ, ಥ್ಯಾಂಕ್ ಯು. ಹಿಂಗೆ ಕೂತಿದ್ರಂತ ಪರವಾಗಿಲ್ಲ ಸರ್, ಹಾಗೆ ಇರಲಿ ಸರ್, ಪರವಾಗಿಲ್ಲ, ಇಟ್ಸ್ ಓಕೆ. ಪರವಾಗಿಲ್ಲ ಸರ್, ಹಾಗೆ ಇರಲಿ. ಸೊ ಕುರಿಲಿಂಗ ಆ್ಯಕ್ಚುಲಿ ಬಂದಿತ್ತು ಪೋಸ್ಟರ್, ಜನವರಿ 2ನೇ ತಾರೀಕು ರಿಲೀಸ್ ಮಾಡಿದರು ಚಿತ್ರತಂಡದಿಂದ. ಏನು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಪಾತ್ರ, ಅಂದರೆ ತಲೆ ಎಲ್ಲ ಚೆನ್ನಾಗಿ ಬಾಚಿಬಿಟ್ಟಿದ್ದಾರೆ ನಿಮಗೆ ಆ್ಯಕ್ಚುಲಿ. ಸೊ ಒಂದು ಸಿನಿಮಾದಲ್ಲಿ ಕಂಪ್ಲೀಟ್ ಹೇರ್ಸ್ನ ತೋರಿಸಲೇಬೇಡಿ ಅಂತ ಹೇಳಿ. ಯಾಕೆ ಅಷ್ಟೊಂದು ನಿರ್ದೇಶಕರಿಗೆ ಯಾಕೆ ಆ ಥರದೊಂದು ಆಸೆ ಬಂತು ನಿಮ್ಮ ಕೂದಲು ಮೇಲೆ ಅಂತ? ಆ ಪಾತ್ರ ಆ ಥರ ಡಿಮ್ಯಾಂಡ್ ಮಾಡ್ತು ಆಕ್ಚುಲಿ. ಅದು ಯಾಕಂದ್ರೆ ಎಮೋಷನಲ್ ಪಾರ್ಟ್ ಇರೋದ್ರಿಂದ ಅದು ಇದ್ರೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಕನೆಕ್ಟ್ ಆಗಲ್ಲ ಆಡಿಯನ್ಸ್. ಸೊ ಇದು ನಾವು 80s 70s ಮೇಲೆ ನಡೆಯೋ ಕತೆ. ಆ ಟೈಮಲ್ಲಿ ಹಂಗಿರ್ಲಿಲ್ಲ. ಹಿಂಗಾಗಿ ಆ ಟೈಮಲ್ಲಿ ಏನಂದ್ರೆ ದೇವರಿಗೆ ಕೂದಲು ಬಿಡೋರು, ಜಡೆ ಹಿಂಗ್ ಹಾಕಿರೋರು, ಜಡೆ ಹಾಕಿಸಿ ಅದು ಯೂನಿಕ್ ಆಗಿ ಕಾಣಿಸ್ತು. ಸೊ ಹಿಂಗಾಗಿ ಹಂಗೆ ಇರ್ಲಿ ಅಂತ ಹೇಳಿದ್ರು. ಕಂಪ್ಲೀಟ್ಲಿ ಡೈರೆಕ್ಟರ್ ಡಿಸಿಷನ್ ಅದು. ಸರ್, ಈಗ ಕುರಿಲಿಂಗ ಅಂದ್ರೆ ಏನದು ಎಕ್ಸಾಕ್ಟ್ಲಿ? ಆ ಥರದ ಹೆಸರು ನಾನು ಜಾಸ್ತಿ ಕೇಳಲಿಲ್ಲ ಎಲ್ಲೂ ಕೂಡ. ಇಲ್ಲ, ಅವಾಗ ಎಕ್ಸಾಂಪಲ್ ಹಳ್ಳಿಗಳಲ್ಲಿ 90s 80s ಅಲ್ಲೆಲ್ಲ ಈ ದೇವ್ರ ಹೆಸರು ಇಡೋರು, ಇಲ್ಲಾಂದ್ರೆ ದೊಡ್ಡಪ್ಪನ ಹೆಸರು, ಅವರ ತಾತನ ಹೆಸರು, ಹಿಂಗ ಅಪ್ಪನ ಹೆಸರು ಇಡೋರಲ್ಲ. ಸೊ ಅದು ಒಂದು ಆ ಬೆಲ್ಟ್ ಅಲ್ಲಿ ಬದುಕೋದು. ಅವ್ರದೊಂದು ಕಾಸ್ಟ್ ಇರುತ್ತೆ, ಅವ್ರದೊಂದು ಹೋಲ್ ಫ್ಯಾಮಿಲಿದೊಂದು ಕಸ್ಬ್ ಇರುತ್ತೆ. ಈಗ ಕುರಿಕಾಯರು ಲಿಂಗ ಅಂತಿದ್ರೆ ಕುರಿಲಿಂಗ, ಕುರಿಕಾಯ ಅನ್ನೋದು ಆಡು ಭಾಷೆಯಲ್ಲಿ. ಸೊ ಅದು ಅವ್ನಿಗೆ ಹೆಸರು ಏನೋ ಒಂದು ದೇವ್ರ ಹೆಸರು ಇಟ್ಟಿರ್ತಾರೆ. ಯಾವಾಗಲೂ ಕುರಿಕಾಯ ಕುರಿಲಿಂಗ ಅನ್ನೋ ತರ ಒಂದು ಹೆಸರು ಅಷ್ಟೇನೆ. ಬಟ್ ಆ ಒಂದು ಎಂಟರ್ಟೈನ್ಮೆಂಟ್ ಪಾರ್ಟ್ ಅಲ್ಲಿ ಕುರಿಲಿಂಗನಾಗಿರ್ತಾನೆ, ಅದರ್ವೈಸ್ ಎಮೋಷನಲ್ ಪಾರ್ಟ್ ಅಲ್ಲಿ ಬೇರೆ ರೀತಿ ಕನೆಕ್ಟ್ ಆಗ್ತದೆ. ಓಕೆ, ಅಂದರೆ ಈಗ ನಿರ್ದೇಶಕರು ಇದೊಂದು ತುಂಬ ನಿರೀಕ್ಷೆ ಇರುವಂತಹ ಸಿನಿಮಾ, ಪ್ಲಸ್ ಅಂದರೆ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರಿರುವಂತಹ ಸಿನಿಮಾ. ಇಬ್ಬರು ಸೂಪರ್ ಸ್ಟಾರ್ಸು, ಸ್ಯಾಂಡಲ್ವುಡ್ ಸಲಾಗ ವಿಜಯ್ ಕುಮಾರ್ ಅವರು, ಹಾಗೆಯೇ ನಮ್ಮ ರಾಜ್ ಬಿ ಶೆಟ್ಟಿ ಅವರು, ಜೊತೆಗೆ ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಅವರು ಇದ್ದಾರೆ. ಅಂದರೆ ಜಡೇಶ ಸರ್ ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ಇದನ್ನೆಲ್ಲ ಹೇಳಿದ್ರ, ಈ ಥರದೊಂದು ಸಿನಿಮಾ ಇವರೆಲ್ಲರೂ ಇರ್ತಾರೆ, ಅದರಲ್ಲಿ ನಿಮಗೊಂದು ಪಾತ್ರ ಮತ್ತು ನಿಮ್ಮ ಪಾತ್ರದ ಹೆಸರು ಇದು ಅಂತ ಬಂದು ಹೇಳಿದ್ರೆ ಹೆಂಗೆ ಅಪ್ರೋಚ್ ಮಾಡಿದ್ರು, ಹೆಂಗೆ ಸೆಲೆಕ್ಟ್ ಆದ್ರಿ ನೀವು? ಇಲ್ಲ ಸರ್, ಜಡೇಶ್ ಸರ್ ಟೀಮಲ್ಲಿ ನಾನು ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಜಡೇಶ್ ಅವರು ನಾನು ತುಂಬ ಹತ್ರ, ಕ್ಲೋಸ್ ಫ್ರೆಂಡ್ಸ್ ಥರನೇ ಇರ್ತೀವಿ. ಅವರು ಟೀಮಲ್ಲೇ ಒನ್ ಆಫ್ ದಿ ಪರ್ಸನ್ ಆಗಿ ನಾನು ಇರ್ತೀನಿ. ಸೊ ಕತೆ ಇಂದಲೇ ಕನೆಕ್ಷನ್ ಅಲ್ಲಿ ಇರ್ತೀವಿ. ಬಟ್ ಇವರೆಲ್ಲ ಇರ್ತಾರೆ ಅನ್ನೋ ನನಗೆ ಅವಾಗ ಗೊತ್ತಿರಲಿಲ್ಲ. ಒಬ್ರೊಬ್ಬರೇ ಆನ್ ಬೋರ್ಡಿಗೆ ಬಂದಾಗ ನೋಡಿದಾಗ ಅಯ್ಯೋ ಸ್ವಾಮಿ ಇಷ್ಟೊಂದು ಜನ ಆರ್ಟಿಸ್ಟಾ ಅನ್ನೋ ಒಂದು ಫೀಲ್. ಯಾಕಂದರೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬಜೆಟ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ಖುಷಿ. ಜೊತೆಗೆ ವಿಜಯ್ ಸರ್ ಜೊತೆ ಫಸ್ಟ್ ಟೈಮು ಸಿನಿಮಾ ಮಾಡ್ತಾ ಇದ್ದೀನಿ, ಆ ಒಂದು ಎಕ್ಸೈಟ್ಮೆಂಟು. ನಿಮ್ಗೆ ಗೊತ್ತಿಲ್ದಿರೋ ಇನ್ನೊಂದು ಸತ್ಯ ಇದೆ, ಈ ಸಿನಿಮಾದಲ್ಲಿ 4 ಜನ ಡೈರೆಕ್ಟರ್ಗಳಿದ್ದಾರೆ. ಒಂದು ಜಡೇಶ್ ಸರ್ ಡೈರೆಕ್ಟ್ರು, ರಾಜ್ ಬಿ ಶೆಟ್ಟಿ ಸರ್ ಡೈರೆಕ್ಟ್ರು, ವಿಜಯ್ ಸರ್ ಡೈರೆಕ್ಟ್ರು, ಬಿ ಸುರೇಶ್ ಸರ್ ಡೈರೆಕ್ಟ್ರು. ಕರೆಕ್ಟ್, ಹೌದು, 4 ಜನ. ಇಷ್ಟು ಜನರ ಡೈರೆಕ್ಟರ್ಗಳ ಜೊತೆ ಅವ್ರದ್ದು ಡೈರೆಕ್ಷನ್ನು. ಇಲ್ಲ, ಈ ಹೋಲ್ ಸಿನಿಮಾ ಪ್ರೋಸೆಸ್ಸೇ ಅದ್ಭುತವಾಗಿತ್ತು. ಪ್ರತಿದಿನ ಒಂದೊಂದು ಚಾಲೆಂಜಸ್ಸು. ಯಾಕೆಂದರೆ ಫೈಟ್ಗಳಾಗಿರ್ಬೋದು, ತುಂಬ ದೊಡ್ಡ ಮಟ್ಟದ ಫೈಟ್ಗಳಿದ್ದಾವೆ. ಇನ್ನು ಕ್ರೌಡ್ ಅಂತೂ ಒಂದೊಂದು ಸರಿ 500, 800, 1000 ತನಕ ಕ್ರೌಡ್ಗಳು ಇರ್ತಾರೆ. ಒಂದಿಷ್ಟು ಜಾತ್ರೆ ಎಪಿಸೋಡು ಆ ಥರದ್ದು. ಆಮೇಲೆ ಜಮೀನ್ ಎಪಿಸೋಡ್ಗಳಲ್ಲಿ ಒಂದಿಷ್ಟು ಹೊಸ ಥರದ್ದು ಕಲಾವಿದರುಗಳೆಲ್ಲ ಬರ್ತಾರೆ ಇಲ್ಲಿ, ರಂಗಭೂಮಿ ಕಲಾವಿದರ ಜೊತೆ. ಅವ್ರದ್ದೆಲ್ಲ ನಮ್ಮ ಶಾರ್ಟ್ ಮುಗೀತಾ ಒಂದು ಕಡೆ ಎಲ್ಲಾದರೂ ಕೂತ್ಕೊಳ್ಳೋದು. ನಾವು ಥಿಯೇಟ್ರಲ್ಲಿ ಒಂದಿಷ್ಟು ಸಾಂಗ್ಗಳು ಆಡ್ತಾ ಇದ್ವಿ, ಗೇಮ್ಗಳು ಆಡ್ತಾ ಇದ್ವಿ, ಒಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ, ನಾಟಕಗಳಿಗೆ ಬಗ್ಗೆ ಮಾತಾಡ್ತಿದ್ವಿ. ಇದೆಲ್ಲ ಒಂಥರ ಒಂದು ಭಾಗಕ್ಕೆ ನಡೆದ್ರೆ ಇನ್ನೊಂದು ಭಾಗ ಈ ಫೈಟ್ಗಳಲ್ಲಿ ನಮಗೆ ಫೈಟು ಎಲ್ಲಿ ಬರುತ್ತೆ ನಮಗೆ, ಬರೀ ಹೊಡಿಯೋದು ಆ ಸೀಕ್ವೆನ್ಸಲ್ಲಿ ಒಂಥರ ಈ ಎಂಟೈರ್ ಹೋಲ್ ಪ್ರೊಸೆಸ್ ಲ್ಯಾಂಡ್ ಲಾರ್ಡು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀನಿ ನಾನು. ಓಕೆ ಸರ್, ಅಂದರೆ ನಿಮ್ಮ ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್ ಏನು ಅಂತ ನಮ್ಗೆ ಇನ್ನೂ ಅಂದರೆ ಗೊತ್ತಾಗಿಲ್ಲ. ಅಫ್ಕೋರ್ಸ್ ಕಾಮಿಡಿಯನ್ ಆಗಿರ್ತೀರಾ ಅಂತ ಅನಿಸುತ್ತೆ, ಬಿಕಾಸ್ ನೀವು ಇದುವರೆಗೂ ಮಾಡ್ಕೊಂಡು ಬಂದಿರುವಂತಹ ಸಿನಿಮಾಗಳಲ್ಲಿ ಕಾಮಿಡಿಯನ್ ಪಾತ್ರನೇ ಮಾಡಿರೋದು. ಬಟ್ ಕುರಿಲಿಂಗ ಹೆಸರು ಒಂಥರ ಯೂನಿಕ್ ಆಗಿದೆ, ಪ್ಲಸ್ ಪೋಸ್ಟರ್ ಕೂಡ ತುಂಬ ಯೂನಿಕ್ ಆಗಿದೆ. ನಿಮ್ಮ ಪಾತ್ರ ಯಾರ ಜೊತೆಗೆ ಕಂಪ್ಲೀಟಾಗಿ ಟ್ರಾವೆಲ್ ಆಗುತ್ತೆ ಈ ಸಿನಿಮಾದಲ್ಲಿ? ವಿಜಯ್ ಸರ್ ಜೊತೆಗೂ ಇರ್ತೀನಿ, ಆಮೇಲೆ ನಾನು, ಶಿಶಿರ್, ರಿತನ್ಯ ಅವರು ಎಲ್ಲ ಒಟ್ಟಿಗೆ ಇರ್ತೀವಿ.
ಸೊ ನಾನು ಶಿಶಿರ್ ಇದರಲ್ಲಿ ಫ್ರೆಂಡ್ಸ್ ಆ್ಯಕ್ಚುಲಿ. ಓಕೆ. ಇವರು ಲವ್ ಟ್ರ್ಯಾಕ್ಗಳಲ್ಲೆಲ್ಲ ಜೊತೆಯಲ್ಲಿ ದೇವಿಯವ್ರ ಜೊತೆ. ದೇವಿ, ಎಸ್, ನೀವು ಗೊತ್ತಾ ದೇವಿ? ಓಕೆ. ದೇವಿ ನೋಡಿ, ಅದು ಡಿಫ್ರೆಂಟ್ ಹೆಸರು ದೇವಿ. ಸೊ ಅವರು ನಾನು ಫ್ರೆಂಡ್ಸ್ ಇದರಲ್ಲಿ ಒಟ್ಟಿಗೆ ಈಗ ಬೆಸ್ಟ್ ಫ್ರೆಂಡ್ಸ್ ಅಂತೀವಿ ಗೊತ್ತಾ, ಆ ಥರ. ಆಮೇಲೆ ವಿಜಯ್ ಸರು ನಮ್ಮ ಅಕ್ಕಪಕ್ಕದ ಮನೆಯವರು. ಈ ಥರದ್ದು ರನ್ನಿಂಗ್ ಕಂಡೀಷನಲ್ಲಿ ನಡೀತಾ ಇರುತ್ತೆ. ಸರ್ವೈವರ್ಸ್ ಸೈಡ್ ಇದೀನಿ ಸಿನಿಮಾದಲ್ಲಿ. ಸೊ ಒನ್ಸ್ ಒಂದು ಅಟ್ಯಾಕ್ ಆದಾಗ ಎಲ್ಲ ಸೇರ್ತಾರೆ ಗೊತ್ತಾ ಹೋರಾಟಕ್ಕೆ, ಅವಾಗ ಮುಂದೆ ಇರ್ತೀವಿ. ಓಕೆ. ಬಟ್ ಹೋಲ್ ಟ್ರ್ಯಾಕ್ ನಿಮ್ದು ದುನಿಯಾ ವಿಜಯ್ ಸರ್ ಜೊತೆನೆ. ವಿಜಯ್ ಸರ್, ಶಿಶಿರ್ ಇಬ್ರು ಒಟ್ಟಿಗೂ ಇರ್ತೀನಿ ಜೊತೆಲೆ. ಸೊ ಮತ್ತೆ ಇನ್ನು ವಿಜಯ್ ಸರ್ ಮತ್ತೆ ರಾಜ್ ಬಿ ಶೆಟ್ಟಿ ಸರ್ ಅವರಿಬ್ರು ಮುಖಾಮುಖಿ ಆಗುವಂತಹ ಸೀನ್ಸ್ಗಳಾಗಿರ್ಬೋದು, ಅದೆಲ್ಲ ಎಷ್ಟರ ಮಟ್ಟಿಗೆ ಖುಷಿ ಕೊಡುತ್ತೆ ನಿಮಗೆ ಅವರಿಬ್ಬರನ್ನ ಒಟ್ಟಿಗೆ ನೋಡುವಾಗ? ಅವರಿಂದೆಲ್ಲ ಏನು ಕಲ್ತ್ರಿ? ಹೆಂಗಿರುತ್ತೆ ಆ ಸೀನ್ಸ್ಗಳು? ನಾನು ಹೇಳ್ತೀನಿ ಸರ್, ನಾನು ವಿಜಯ್ ಸರ್ ತುಂಬ ನಮ್ಮೆಲ್ಲ ಹೊಸ ಕಲಾವಿದರಿಗೆ ಇನ್ಸ್ಪಿರೇಷನ್ ಆ್ಯಕ್ಚುಲಿ. ಯಾಕಂದರೆ ಅವರು ಸ್ಕ್ರ್ಯಾಚಿಂದ ಜರ್ನಿನ ಟ್ರಾವೆಲ್ ಮಾಡಿಕೊಂಡು ಇವತ್ತು ಸ್ಟಾರ್ ಆಗಿ ಮುಂದೆ ನಿಂತಿದ್ದಾರೆ. ಅಂದರೆ ನಮಗೆಲ್ರಿಗೂ ಇನ್ಸ್ಪಿರೇಷನ್. ನಾವು ಅವ್ರ ಸಿನಿಮಾಗಳು ನೋಡ್ಕೊಂಡೇ ಬೆಳೆದಿರೋರು, ನಾವು ನಟರಾಗಬೇಕು ಅಂತ ಅಂದಾಗ ಅವರು ಕಣ್ಮುಂದೆ ಕಾಣ್ತಾರೆ. ಸೊ ಅಂಥ ವ್ಯಕ್ತಿ ಜೊತೆಗೆ ನಮ್ಗೆ ಇವತ್ತು ಅವಕಾಶ ಸಿಕ್ಕಿದೆ, ಕೆಲಸ ಮಾಡ್ತಿದ್ದೀನಿ ಅಂದರೆ ಆಬ್ವಿಯಸ್ಲಿ ಒಂದು ಪ್ರೌಡ್ ಫೀಲ್ ಇದೆ. ಎರಡನೇ ಪಾಯಿಂಟು, ಅವರು ಅಷ್ಟು ದೊಡ್ಡ ಸ್ಥಾನದಲ್ಲಿ ಕೂತರು ಇವತ್ತು ಪ್ರೆಸೆಂಟ್. ಈಗ ಒಂದು ಸೀನ್ ಅಂತ ಬಂದಾಗ ಸ್ಕ್ರಿಪ್ಟ್ ತೊಗೊಂಡ್ರೆ ಅದನ್ನೆಲ್ಲ ಕಂಪ್ಲೀಟಾಗಿ ಓದ್ಕೊಂಡು ಹೊಸ ಕಲಾವಿದ ಇದ್ದಾಗ ಸ್ವಲ್ಪ ಭಯ ಪಡ್ತಾರೆ, ಹೆಸಿಟೇಟ್ ಮಾಡ್ಕೊಳ್ತಾರೆ. ಬಟ್ ಇವರು ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಫೀಲ್ ಅಂದರೆ ಫ್ರೀ ಮಾಡ್ಕೊಳ್ತಾರೆ. ನೀ ಆರಾಮಾಗಿ ಮಾಡಿ, ಏನು ತಲೆ ಕೆಡಿಸ್ಕೋಬೇಡ ಅಂತೆಲ್ಲ ಹೇಳ್ಕೊಟ್ಟು, ನೀನು ಇದನ್ನು ತಗೋ, ನಾನು ಇದನ್ನು ತೊಗೊಳ್ತೀನಿ, ಅವರೇ ಒಂಚೂರು ಇಂಪ್ರೂವೈಸ್ ಮಾಡಿ ಸೀನನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತಾರೆ. ಬಟ್ ಅದನ್ನೆಲ್ಲ ನೋಡಿದಾಗ ವಿಜಯ್ ಸರ್ ಇಷ್ಟು ಸಿಂಪ್ಲಿಯಾಗಿ ಎಲ್ಲರ ಜೊತೆಗೆ ಬೆರೀತಾರಲ್ಲ. ಆಮೇಲೆ ರಂಗಭೂಮಿ ಕಲಾವಿದರು ಅಂದರೆ ಸಾಕು, ತುಂಬ ಪ್ರೀತಿ ಕೊಡ್ತಾರೆ. ನೀವೆಲ್ಲ ಇಂಡಸ್ಟ್ರಿ ಬರಬೇಕು, ನೀವೆಲ್ಲ ಮುಂದೆ ಬಂದು ಬೆಳಿಬೇಕು ಅಂತ. ಅವ್ರ ಡೈರೆಕ್ಷನಲ್ಲಾದರೂ ಕೂಡ ಎಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಇವತ್ತು ಅವರೆಲ್ಲ ಯಾವ್ಯಾವ ಜಾಗದಲ್ಲಿದ್ದಾರೆ ಅಂತ ನಿಮಗೆ ಗೊತ್ತು, ಎಲ್ಲ ಬೆಳೆದಿದ್ದಾರೆ. ಸೊ ಅಂಥ ವ್ಯಕ್ತಿ ಜೊತೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ನಿಜವಾಗ್ಲೂ ಭಾಳ ಖುಷಿ ಇದೆ, ಪ್ರೌಡ್ ಫೀಲ್ ಆ್ಯಕ್ಚುಲಿ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಖುಷಿ ಅನಿಸುತ್ತೆ ಸರ್. ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ? ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಸೀನ್ಸ್ ಬರುತ್ತಾ, ಕಾಂಬಿನೇಷನ್ ಸೀನ್ಸ್ ಬರುತ್ತಾ ನಿಮ್ದು? ಎಸ್ ಇದೆ. ಓಕೆ, ಹೇಳಿ ಅವ್ರ ಬಗ್ಗೆ. ಸೊ ಅವರು ಆ್ಯಕ್ಚುಲಿ ಈ ಸ್ಕ್ರೀನಲ್ಲಿ ಎಷ್ಟೋ ಜನ ಎದುರಿಸ್ತಾರೆ, ಅಳಿಸ್ತಾರೆ, ಅದೆಲ್ಲ ಇದೆ. ಬಟ್ ಆ ವ್ಯಕ್ತಿ ಸೋ ಇನ್ನೋಸೆಂಟ್, ಸೋ ಹಂಬಲ್. ಅವ್ರು ಮಾತಾಡ್ತಿರ್ಬೇಕಾದಾಗ ಆಮೇಲೆ ತುಂಬ ವಿಚಾರವಾದಿ ಅವರು, ತುಂಬ ತಿಳ್ಕೊಂಡಿದ್ದಾರೆ. ನೀವು ಅವ್ರ ಜೊತೆ ಕೂತ್ಕೊಂಡು ಹಿಂಗೆ ಕ್ಯಾಶುವಲ್ ಮಾತಾಡ್ತಿದ್ದೀವಿ ಅಂದ್ಕೊಳ್ಳಿ, ಒಂದು ವಿಷಯ ಏನಾದರೂ ಎತ್ತಿ ಅದ್ರದ್ದು ಕಂಪ್ಲೀಟ್ ವಿಷಯನ ಹೇಳ್ತಾರೆ ನಿಮಗೆ. ಇದು ಹಿಂಗೆ ಈ ಟೆಕ್ನಿಕಲ್ ವರ್ಲ್ಡ್ ಯಾಕೆ ಬಂತು, ಎಲ್ಲದ್ರ ಬಗ್ಗೆನೂ ವಿಷಯ ಗೊತ್ತು ಅವರು. ಒಂಥರ ಹೆಂಗೆ ಅಂದರೆ ಲೈಬ್ರರಿ ಅಂತಲೇ ಹೇಳ್ಬೋದು, ಎನ್ಸೈಕ್ಲೋಪೀಡಿಯಾ. ಎಸ್. ಸೊ ಕ್ಯೂಟ್ ಪರ್ಸನ್. ನಾನು ನಿಜವಲ್ಲೂ ಅವರಿಂದ ಏನಂದರೆ, ಆ ವ್ಯಕ್ತಿಯಿಂದ ನಾವು ಕಲಿಬೇಕಾದ್ರೆ ಪ್ರತಿ ಕ್ಷಣ ನೀನು ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಇರಬೇಕು. ಇವತ್ತು ನನಗೆ ಗೊತ್ತಿದೆ ಅನ್ನೋದಕ್ಕಿಂತಲೂ ನೀವು ಪ್ರತಿ ಕ್ಷಣ ಕಲಿಕೆಯಲ್ಲಿ ಇರೋ ಅನ್ನೋದೇ ಅವ್ರು ಹೇಳೋದು. ಆಮೇಲೆ ನೀನು ಗೊತ್ತಿಲ್ಲ ಅನ್ನೋದನ್ನು ಗೊತ್ತಿಲ್ಲ ಅಂತಲೇ ಹೇಳು, ತಿಳ್ಕೊಂಡು ಮುಂದೆ ಹೋಗು. ಸೊ ಈ ಥರದ್ದು ಸಜೆಷನ್ಸ್ ಎಲ್ಲ ರಾಜ್ ಬಿ ಸರ್ ಸಖತ್ತಾಗಿ ಕೊಡ್ತಾರೆ. ಆಮೇಲೆ ನನ್ನ ಬಗ್ಗೆನೂ ಹೇಳ್ತಿರ್ತಾರೆ. ಅವ್ರಿಗೆ ಫ್ರೆಂಚ್ ಬಿರಿಯಾನಿ ಆ್ಯಕ್ಚುಲಿ ಸಿಕ್ಕಾಪಡೆ ಇಷ್ಟ ಅಂತೆ. ನಾನೊಂದು ದಿನ ಆ ಕಡೆ ಎಲ್ಲೋ ಟೀ ಕುಡಿತಾ ಇದ್ದೆ, ವಿಜಯ್ ಸರು, ರಾಜ್ ಬಿ ಸರು ಅಚ್ಚುತಣ ಕೂತಿದ್ರು. ಕೂತಾಗ ಹೇಳ್ತಿದ್ರು, ಸರ್ ಅವ್ರು ಸಕ್ಕತ್ತಾಗಿ ಆ್ಯಕ್ಟ್ ಮಾಡ್ತಾರೆ ಸರ್, ಒಂದು ಸಿನಿಮಾ ನೋಡಿದ್ದೆ, ಒಂದು ಫ್ರೆಂಚ್ ಬಿರಿಯಾನಿ ನಾವು ಭಾರಿ ಇಷ್ಟ ಸರ್. ರಾಜ್ ಬಿ ಶೆಟ್ಟಿ ಸರ್ ಹೇಳಿದ್ದು. ರಾಜ್ ಬಿ ಶೆಟ್ಟಿ. ನಾನು ಅಯ್ಯೋ ಹಿಂಗೆಲ್ಲ ಹೊಗಳ್ತಾರಲ್ಲ ಅಂತ. ಯಾಕಂದರೆ ಈಗ ಅವರು ಟಾಪಲ್ಲಿ ಇರೋರು, ಅವ್ರು ನಮಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ರಲ್ಲ, ಆ ವಿಷಯ ಕೇಳಿಸ್ಕೊಳ್ಳೋಕ್ಕೆ ಖುಷಿ ಅನಿಸ್ತು. ಸೊ ರಾಜ್ ಬಿ ಸರ್ ಕ್ಯೂಟ್, ಲವ್. ಸೊ ಈಗ ಆದರೆ ಫಿಲಮಲ್ಲಿ ಅವರು ಹೆದರಿಸ್ತಾರೆ. ಅಯ್ಯೋ, ಎದುರಿಸೋದು, ಸಾಯಿಸೋದು, ಚುಚ್ಚೋದು. ಬಟ್ ರಾಜ್ ಬಿ ಸರ್ನ ಇಲ್ಲಿವರೆಗೂ ಯಾರು ಹಂಗೆ ತೋರಿಸಿಲ್ಲ. ಗರುಡ ಗಮನದಲ್ಲಿ ನಾವು ನೋಡಿದ್ವಿ, ಅದೊಂದು ಶೇಡ್ ಇದೆ. ಬಟ್ ಈ ಶೇಡ್ ಡಿಫ್ರೆಂಟ್ ಇದೆ ಇಲ್ಲಿ. ಬೇರೆ ಈಗ ರಾಜ್ ಬಿ ಸರ್ ಅವನು ಮುಟ್ಟಬೇಡ ಅನ್ನೋದು ಹೇಳ್ತಾರೆ, ಶಿವನ್ ಮುಟ್ಟಬೇಡ, ನಾನು ಹಂಗೆಲ್ಲ ಇದೆ ಅಲ್ವಾ. ಸೊ ಒಬ್ಬ ವ್ಯಕ್ತಿ ಬಗ್ಗೆ ಅಷ್ಟೇ. ಇಲ್ಲಿ ಬೇರೆನೇ ಇದೆ ವಿಷಯ. ಆ ಕ್ಯಾರೆಕ್ಟರ್ ಒಳಗಡೆ ಒಂದಿಷ್ಟು ಇರುತ್ತೆ. ಅದೆಲ್ಲ ಒಂದೊಂದೇ ತೋರಿಸ್ಕೊಳ್ತಾ ಹೋಗ್ತಿದ್ದಂಗೆ ಅಯ್ಯೋ ದಶಾವತಾರ ಇದ್ದಂಗೆ ಅವರು. ಓಕೆ. ಈಗ ಆ್ಯಕ್ಚುಲಿ ನೀವು ಡಬ್ಬಿಂಗ್ ಟೈಮಲ್ಲೆಲ್ಲ ನೋಡಿರ್ತೀರಾ. ಈಗ ದುನಿಯಾ ವಿಜಯ್ ಸರ್ದು ಮತ್ತು ರಾಜ್ ಬಿ ಶೆಟ್ಟಿ ಸರ್ದು ಆ ಟಗ್ ಆಫ್ ವಾರ್ ಆಗುತ್ತಲ್ಲ, ಫೇಸ್ ಆಫ್, ಅದೆಲ್ಲ ಯಾವ ರೀತಿ, ಲೈಕ್ ಅಂದರೆ ದಟ್ ಈಸ್ ವಾಟ್ ಲೈಕ್ ಅಂದರೆ ಪೀಪಲ್ ಆರ್ ವೇಟಿಂಗ್ ಫಾರ್. ಅಂದರೆ ಇವರಿಬ್ರು ಒಟ್ಟಿಗೆ ಬಂದಾಗ ಹೆಂಗಿರುತ್ತೆ ಸೀನ್ಸ್ಗಳು ಅಥವಾ ಫೈಟ್ ಸೀಕ್ವೆನ್ಸ್ ಹೆಂಗಿರುತ್ತೆ ಅಂತ ಬಂದರೆ
ನೀವು ಇಮ್ಯಾಜಿನ್ನೇ ಮಾಡಿರಲ್ಲ ರಾಜ್ ಬಿ ಸರ್ ಈ ಮಟ್ಟಕ್ಕೆ ಫೈಟ್ ಮಾಡ್ತಾರ ಅಂತ. ಒಂದು ಈಗ ನೀವು ನೋಡಿರ್ತಾರೆ ಈ ಟಗರ್ ಕಾಳಗ ಎಲ್ಲ ಒಂದಕ್ಕೊಂದು ಹೊಡಿಯೋದು, ಅವಾಗ ನಮ್ಗೆಲ್ಲ ಯಾವ ಮೂಮೆಂಟ್ ಇರುತ್ತೆ ಅದ್ರದ್ದು 100 ಪಟ್ಟು ಕಾಳಗ ಇವ್ರದಿರುತ್ತೆ. ಆ ರೇಂಜ್ ವೈರತ್ವ, ಆ ರೇಂಜ್ ಫೈಟ್ಗಳು, ಆಮೇಲೆ ಜಿದ್ದಿ ಪರ್ಫಾರ್ಮೆನ್ಸ್ ಅಲ್ಲೋದ್ರೂ ಅಷ್ಟೇ ಇವರು ಪೀಕು ಹೋಗ್ತಾ ಹೋಗ್ತಾ ಆ ಹಂತಕ್ಕೆ ತೊಗೊಂಡು ಹೋಗಿದ್ದಾರೆ. ಯಾರು ನೋಡ್ಬೇಕು ಗುರು ನಾವು ಅನ್ನಂಗೆ ಇದೆ ರೇಂಜ್ ಕ್ಲೈಮ್ಯಾಕ್ಸ್ ಮಾತ್ರ. ನಾನು ನಿಜವಾಗ್ಲೂ ಹೇಳ್ತೀನಿ, ಎದ್ದು ಬರಬೇಕಾದಾಗ ಗುರು ಇದು ಕನ್ನಡ ಸಿನಿಮಾ ಗುರು ಅಂತ ಎದ್ದು ಬರಲಿಲ್ಲ ಅಂದರೆ ಕೇಳಿ ಎಷ್ಟು. ಯಾಕಂದರೆ ಈಗ ಎಲ್ಲ ಪಾತ್ರಧಾರಿಗಳನ್ನ ತಗೊಂಡ್ರೆ ಅವ್ರವ್ರದ್ದು ಬೆಸ್ಟ್ ಔಟ್ಪುಟ್ ಕೊಟ್ಟಿದ್ದಾರೆ ಎಲ್ಲ ಕಲಾವಿದರು, ಸಪೋರ್ಟಿಂಗ್ ಆರ್ಟಿಸ್ಟ್, ನಾನು ಎಲ್ಲ ಸೇರ್ಕೊಂಡೆ ಹೇಳ್ತಾ ಇದ್ದೀನಿ. ಬಟ್ ಅವರಿಬ್ಬರು ಇದ್ದಾರೆ ಗೊತ್ತಾ ಸರ್, 2 ಪಿಲ್ಲರ್ ಹಿಂಗೆ ಲ್ಯಾಂಡ್ ನಿಲ್ಲಿಸ್ತಾರೆ. ಓಕೆ ಎಸ್. ಇನ್ನು ಮಹಾಂತೇಶ್ ಹಿರಾಮೆಟ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಫ್ರೆಂಚ್ ಬಿರಿಯಾನಿಯಿಂದ ಶುರುವಾಯಿತು ನಿಮ್ಮ ಜರ್ನಿ. ಅದಾದಮೇಲೆ ಈಗ ಅಂದರೆ ಸೂಪರ್ ಸ್ಟಾರ್ಸ್ ಇರುವಂತಹ ಸಿನಿಮಾಗಳಲ್ಲಿ ಅಂದರೆ ನೀವು ಪಾತ್ರಗಳನ್ನು ಸಂಪಾದಿಸ್ಕೊಳ್ತಾ ಇದ್ದೀರಾ. ಮೊನ್ನೆ ಅಷ್ಟೇ ಮಾರ್ಕ್ ಒಳ್ಳೆ ರೀತಿಯಲ್ಲಿ ಹೋಯಿತು, ಅದರಲ್ಲೂ ಒಳ್ಳೆ ಪಾತ್ರ, ಚಿಕ್ಕದಾದರೂ ಕೂಡ ಒಳ್ಳೆ ಅಂದರೆ ತುಂಬ ಹೈಪ್ ಪಡ್ಕೊಂಡಂತಹ ಒಂದು ಸೀನು ಮತ್ತು ಆ ಡೈಲಾಗ್ ಅದೆಲ್ಲ. ಸೊ ಹೆಂಗೆ ಅನಿಸುತ್ತೆ ಈಗ ಮತ್ತೆ ಸೂಪರ್ ಸ್ಟಾರ್ಸ್ ಜೊತೆಗೆ ಅವರಿರುವಂತಹ ಸಿನಿಮಾದಲ್ಲಿ ಅವಕಾಶಗಳನ್ನು ಪಡ್ಕೊಳ್ತಾ ಇರೋವಂಥದ್ದು? ಏನು ಅನಿಸುತ್ತೆ ನಿಮ್ಮ ಜರ್ನಿ ನೋಡುವಾಗ? ಇಲ್ಲ ಸರ್, ಈಗ ನಾನು ಇಂಡಸ್ಟ್ರಿ ಕಲಾವಿದನಾಗಬೇಕು ಅಂತ ಬಂದಾಗ ಕಲ್ತಿದ್ದು ಒಂದೇನೆ, ನಿನಗೆ ಯಾವ ಕೆಲಸ ಸಿಗುತ್ತೋ ಅದನ್ನು ದಿ ಬೆಸ್ಟ್ ಔಟ್ಪುಟ್ ನೀನು ಕೊಡು, ನಿನ್ನ ಕೆಲಸ ಸಿಗುತ್ತೆ. ಅದು ಚಿಕ್ಕ ಪಾತ್ರ ಇರ್ಬೋದು, ದೊಡ್ಡ ಪಾತ್ರ ಇರ್ಬೋದು, ನೀನು ಅದರಲ್ಲಿ ನಿನ್ನನ್ನು ಏನು ತೋರಿಸ್ತೀಯ ಅದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಹಿಂಗಾಗಿ ಪ್ರತಿ ಪಾತ್ರಕ್ಕೂ ನಾನು ಹೋಮ್ ವರ್ಕ್ ಮಾಡಿಕೊಂಡು ಎಫರ್ಟ್ ಹಾಕ್ಕೊಂಡು ಅದನ್ನು 4 ಸಾರಿ ನಾನೇ ರಿಹರ್ಸಲ್ ಮಾಡಿಕೊಂಡು ಆಮೇಲೆ ನಾನು ಪರ್ಫಾರ್ಮ್ ಮಾಡ್ತೀನಿ. ಸೊ ಅದು ಇಲ್ಲಿವರೆಗೂ ಕರ್ಕೊಂಬರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಭಾಳ ಖುಷಿ ಆಗುತ್ತೆ. ಇವತ್ತು ಎಷ್ಟು ಸಿನಿಮಾ ಆಯ್ತು ಸರ್ ಇವಾಗ ಇಲ್ಲಿ ತನಕ? ಒಂದು 45-50 ಆಯ್ತು. ಒಂದು 4-5 ಇಯರ್ಸಲ್ಲಿ ಅಷ್ಟು ಮಾಡಿದ್ದೀನಿ. ಇನ್ನೂ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸಿಗೆ ರೆಡಿ ಆಗ್ತಾ ಇದೆ. ಅದೇ ಗಾಡ್ ಗಿಫ್ಟು, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ಒಳ್ಳೊಳ್ಳೆ ಪಾತ್ರ. ಹೀರೋ ಬೇರೆ ಕೂಡ ಆಗಿದ್ರಿ ನೀವು ಆಕ್ಚುಲಿ, ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಸಿನಿಮಾದಲ್ಲಿ ಹೀರೋ ಕೂಡ ಆಗಿದ್ರಿ. ಸರ್ ಹೀರೋ ಅಲ್ಲ ಸರ್, ಕತೆ ಹೀರೋ, ನನ್ನ ಪಾತ್ರಧಾರಿ, ಮೇಲ್ ಲೀಡ್ ನೀವು ಅದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ. ಸೊ ಅದು ಮಾಡಿದ್ದೆ, ಅದಕ್ಕೂ ಒಳ್ಳೆ ಅಪ್ರಿಷಿಯೇಷನ್ ಬಂತು. ಒಂದು ಒಳ್ಳೆ ತಂಡ ಕಟ್ಕೊಂಡು ಸಿನಿಮಾ ಮಾಡಿದ್ವಿ. ಆ ತಂಡಕ್ಕೆ ಈಗ ನಮ್ಮ DOPಗೂ ಫುಲ್ ಬ್ಯುಸಿ ಆಗಿ ಹೋಗಿದ್ದೀನಿ, ಅಷ್ಟು ಸಿನಿಮಾಗಳು. ಡೈರೆಕ್ಟ್ರು ನೆಕ್ಸ್ಟು ಸ್ಕ್ರಿಪ್ಟ್ ನಡೀತಾ ಇದೆ. ಸೊ ಅದು ಕೇಳ್ಕೊಂಡಾಗ ಖುಷಿ ಆಗುತ್ತೆ. ನಮ್ಮ ತಂಡ ಏನೋ ಅಂದ್ಕೊಂಡು ಒಂದು ಸಿನಿಮಾ ಸ್ಟಾರ್ಟ್ ಮಾಡಿರ್ತೀವಿ, ಅದಕ್ಕೆ ರಿಸಲ್ಟ್ ಸಿಗುತ್ತಲ್ಲ, ಅದು ಒಂದು ಖುಷಿ ಇದೆ. ಸೊ ಅರಸಯ್ಯ ನನ್ನ ಬದುಕಲ್ಲೂ ಒಂದು ಒಳ್ಳೆ ಬೇರೆ ರೀತಿ ಸಿಕ್ತು. ಓಕೆ ಸರ್, ಈಗ ಲ್ಯಾಂಡ್ ಲಾರ್ಡ್ಸ್ ಸಿನಿಮಾದಲ್ಲಿ ಕುರಿಲಿಂಗ ಪಾತ್ರ ಅಂದರೆ ಫುಲ್ ಇವಾಗ ಹೆಂಗೆ ಕಾಣುತ್ತೆ ಅಂತ ಗೊತ್ತು, ಬಟ್ ಹೆಂಗೆ ಬಿಹೇವ್ ಮಾಡುತ್ತೆ ಅಂದರೆ ಕೋಲಾರ ಸ್ಲ್ಯಾಂಗಲ್ಲೇ ಮಾತಾಡಬೇಕು. ಆ ಸ್ಲ್ಯಾಂಗ್ ಎಷ್ಟು ಕಷ್ಟ ಆಗಿತ್ತು ನಿಮಗೆ? ಕೆಲವೊಂದಷ್ಟು ಕುರಿಲಿಂಗ ಹೇಳೋ ಡೈಲಾಗ್ಸ್ ಕೆಲವು ಹೇಳೋದಾದ್ರೆ ಯಾವ ರೀತಿ ಇರುತ್ತೆ ಅಂತ ಪಿಕ್ಚರ್? ಅದು ನಿಜವಾಗ್ಲೂ ನಮಗೆ ಸ್ಲ್ಯಾಂಗಿಗಂತಾನೆ ಒಬ್ರು ಡೈರೆಕ್ಟರ್ ಇದ್ರು ಸ್ಪಾಟಲ್ಲಿ. ಬೆಳಿಗ್ಗೆ ಡೈಲಾಗ್ ಓದ ತಕ್ಷಣ ಡೈಲಾಗ್ ಕೊಟ್ಟರೆ ಆ ಡೈಲಾಗ್ನ ನಾರ್ಮಲ್ ಭಾಷೆಯಲ್ಲಿರೋದು ಮತ್ತೆ ಅವ್ರನ್ನ ನಮ್ಗೆ ಕರ್ಕೊಂಬಂದು ಇದನ್ನು ಇಲ್ಲಿ ಚೇಂಜ್ ಮಾಡಿ ಈಗ ನಾವು ಊಟ ಮಾಡೋಕೆ ಬಂದಿದ್ದೆ, ಊಟಗಳು ಮಾಡೋಣ ಬನ್ನಿ ಅಂತಾರೆ, ಊಟಗಳು ಮಾಡೋಣ ಬನ್ನಿ. ಈ ಥರದ್ದು ಪದ ಬಳಕೆ ಇದೆಯಲ್ಲ, ಅದು ತುಂಬ ಒಂದಿಷ್ಟು ಈಸಿಯಾಗಿ ಬಂದ್ಬಿಡುತ್ತೆ, ಒಂದಿಷ್ಟು ಅಂತೂ ಬರೋದೇ ಇಲ್ಲ. ಅಷ್ಟು ಕಷ್ಟ ಆಗೋಯ್ತು ಕೆಲವೊಬ್ರಿಗಂತೂ, ನನಗೂ ಅಷ್ಟೇ. ಬಟ್ ಮಸ್ತಾಗಿತ್ತು. ಬಟ್ ಹೇಳಿ ಸರ್, ಒಂದು ಕೆಲವೊಂದು ಡೈಲಾಗ್ಸ್ ಬಿಡಿ. ಬೇಡ ಸರ್, ಸೀಕ್ರೆಟ್ ಆ ಥರ ತುಂಬ ಅಂದರೆ ಕತೆ ಬಗ್ಗೆ ಬಿಟ್ಕೊಡೋಂಥ ಡೈಲಾಗ್ಸ್ ಇಲ್ಲ, ಜನರಲ್ ಆಗಿ ಡೈಲಾಗ್ಸ್ ಮೇ ಬಿ ಟ್ರೈಲರಲ್ಲಿ ಬರ್ಬೋದು. ನಾನು ವೇಟಿಂಗಲ್ಲಿ ಇದ್ದೀನಿ, ಯಾಕಂದರೆ ಇನ್ನೊಂದು 2-3 ದಿನದಲ್ಲಿ ಟ್ರೈಲರ್ ರೆಡಿ ಆಗುತ್ತೆ. ಅದಾದಮೇಲೆ ಪರ್ಸನಲಾಗಿ ನಿಮ್ಗೊಂದು ಡೈಲಾಗ್ ಹೊಡೆದೇ ಕಳಿಸ್ತೀರಿ. ಓಕೆ, ಅದು ಬಟ್ ಕೋಲಾರ್ ಸ್ಲ್ಯಾಂಗ್ ಇವಾಗ ಮಾತಾಡಬೇಕು ಅಂದರೆ ಮಾತಾಡೋಕ್ಕಾಗುತ್ತಾ ನಿಮಗೆ? ಇಲ್ಲ ಸರ್, ಬರೀ ಯಾಕೆಂದರೆ ಆ ಡೈಲಾಗ್ಸ್ ಮಾತ್ರ ಬರುತ್ತೆ. ಡೈಲಾಗ್ಸು ನಮ್ಗೇನು ಕೊಟ್ಟಿರ್ತಾರೆ ಆ ಒಂದು ಮೂಮೆಂಟಲ್ಲಿ ಒಂದಿಷ್ಟು ನಾವೇ ತಗೊಳ್ತಿದ್ವಿ. ಆ ವಿಷಯಕ್ಕೆ ಬಂದರೆ ದಿಗಂತ್ ಸರ್ ಹೇಳ್ತಿದ್ರು ಗೊತ್ತಾ ಸರ್, ಯಾವುದಾದ್ರು ಸಿನಿಮಾದಲ್ಲಿ ಆ ಊಟಗಳು ಪಾಠಗಳು ಆಗಳು ಮನಸ್ಸಾರೆ. ಸೊ ಅದು ಎಷ್ಟು ಕಷ್ಟ ಇತ್ತು ಅಂತ ನಮ್ಗೆ ಅವಾಗ ಅನ್ನಿಸ್ತದೆ. ನಾವು ಕೇಳಕ್ಕೆ ಇವಂಗ್ರು ಮಸ್ತಾಗಿದೆ ಅಂತ ಅನಿಸುತ್ತೆ, ಬಟ್ ಅದು ಹೇಳ್ಬೇಕಾಯ್ತು ಗೊತ್ತಾ ಕಷ್ಟ, ಅಯ್ಯೋಯ್ಯೋ ಹಿಂಗೆಲ್ಲ ಇದೆ ಅಂತ. ಬಟ್ ಕೋಲಾರ್ ಸ್ಲ್ಯಾಂಗ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆಮೇಲೆ ವಿಜಯ್ ಸರ್ ಆ ಭಾಗದಾರ ಆಗಿರೋದ್ರಿಂದ ಅವರು ಅದ್ಭುತವಾಗಿ ಕ್ಯಾರಿ ಮಾಡಿದ್ದಾರೆ. ನಮ್ಮ ಇಡೀ ಎಂಟೈರ್ ಸಿನಿಮಾದಲ್ಲಿ ಬ್ಯೂಟಿಫುಲ್ಲಾಗಿ ಕ್ಯಾರಿ ಮಾಡಿರೋದು ವಿಜಯ್ ಸರೇ. ಓಕೆ, ವಿಜಯ್ ಸರ್ ಅವರ ಮಗಳ ಡೆಬ್ಯೂ ಸಿನಿಮಾ ಕೂಡ ಹೌದಿದ್ದು. ಸೊ ಅವರ ಯಾಕೆಂದರೆ ಆ್ಯಕ್ಟಿಂಗ್ ಹೇಗಿರ್ತಾ ಇತ್ತು, ಸೆಟ್ಸಲ್ಲಿ ಅವ್ರು ಹೇಗಿರ್ತಾ ಇದ್ರು, ಅದ್ರ ಬಗ್ಗೆ ಎಲ್ಲ ಹೇಳೋದವ್ರೆ. ಸರ್ ನಾನು ಹೇಳ್ತಿರೋಕ್ಕೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ತಂದೆಗೆ ತಕ್ಕ ಮಗಳು ಸರ್. ಅವರು ಇಂಡಸ್ಟ್ರಿಗೆ ಬರಬೇಕಾದಾಗ ಎಲ್ಲ ಕಲ್ತ್ಕೊಂಡೆ ಇಂಡಸ್ಟ್ರಿಗೆ ಬಂದಿದ್ದು. ಸೊ
ಇವ್ರಿಗೂ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಅವರು. ಯಾಕಂದ್ರೆ ಈಗ ನಾವು ಇಂಡಸ್ಟ್ರಿಗೆ ಬಂದಾಗ ಒಂಚೂರು ಭಯ, ಇವ್ರ ಜೊತೆ ಆ್ಯಕ್ಟ್ ಮಾಡೋದಂಗೆ, ಇವ್ರ ಜೊತೆ ಆ್ಯಕ್ಟ್ ಮಾಡೋದಂಗೆ. ಬಟ್ ಅವರು ಪಾತ್ರವಾಗಿ ಪ್ರಿಪೇರ್ ಆಗಿ ಇಂಡಸ್ಟ್ರಿಗೆ ಬಂದಿದ್ದರು. ಸೊ ಅಂದರೆ ಆ ಮಗಳದು ಪೋರ್ಷನ್ ಇವ್ರಿಗೂ ಒಟ್ಟಿಗೆ ಇದ್ದಾಗ ನೋಡೋಕ್ಕೆ ಚೆಂದ ಅನಿಸೋದು. ಒಂದಿಷ್ಟು ಕರೆಕ್ಷನ್ ಆದಾಗ ವಿಜಯ್ ಸರ್ ಹೇಳ್ಕೊಡೋರು. ಬಟ್ ತುಂಬ ನೀಟಾಗಿ ಪಾತ್ರನ ಅರ್ಥ ಮಾಡಿಕೊಂಡು ಪಾತ್ರ ಕ್ಯಾರಿ ಮಾಡಿದ್ದಾರೆ. ಅದು ಸ್ಕ್ರೀನಲ್ಲಿ ಕಾಣಿಸುತ್ತೆ. ಯಾಕಂದರೆ ಇಡೀ ಎಂಟೈರ್ ಸಿನಿಮಾದಲ್ಲಿ ಒಂದು ಬಹುಮುಖ್ಯವಾದ ಪಾತ್ರ ರಿತನಾ ಮೇಡಮ್ದು, ಭಾಗ್ಯ ಅವ್ರದ್ದು. ಆ ಭಾಗ್ಯ ಅನ್ನೋ ಪಾತ್ರನ ಅದ್ಭುತವಾಗಿ ಕ್ಯಾರಿ ಮಾಡಿದ್ದಾರೆ. ನಿಮಗೆ ಅನ್ನಿಸ್ತಾರೆ ನಮ್ಮ ಮನೆ ಮಗಳು ಅಂತ. ಈಗ ವಿಜಯ್ ಸರ್ ಹೆಂಗೆ ದುನಿಯಾದಲ್ಲಿ ರಿಸೀವ್ ಮಾಡಿದ್ರು ನಮ್ಮ ಮನೆ ಮಗ ಅಂತ, ಈ ಸಿನಿಮಾದಿಂದ ರಿತನ್ಯವ್ರಿಗೆ ಆ ಒಂದು ಪಟ್ಟ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮನೆ ಮಗಳು ರಿತನ್ಯ, ಅದು ಭಾಗ್ಯ ಅಂತ. ಸೊ ಅದು ಖುಷಿ. ಬಟ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಓಕೆ ಸರ್, ಓವರಾಲ್ ಡಬ್ಬಿಂಗ್ ಟೈಮಲ್ಲಿ ಸಿನಿಮಾ ಎಲ್ಲ ನೋಡಿರ್ತೀರ ನೀವು, ಹೆಂಗೆ ಮೂಡ್ ಬಂದಿದೆ? ಲೈಕ್ ಅಂದರೆ ನೀವು ಫೈಟ್ ಸೀಕ್ವೆನ್ಸಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇರುತ್ತೆ, ನೀವು ಫೈಟ್ ಏನಾದರೂ ಮಾಡಿದ್ದೀರಾ ಸಿನಿಮಾದಲ್ಲಿ? ಇಲ್ಲ ಇಲ್ಲ, ಫೈಟ್ ಎಲ್ಲ ಸೀಕ್ವೆನ್ಸಲ್ಲೂ ಇದ್ದೀವಿ. ಬಟ್ ಹೊಡೆಯೋದೆಲ್ಲ ಹೊಡ್ಸ್ಕೊಂಡಿದ್ದೀವಿ. ಹೊಡೆದಂಗೆ ಹೊಡಿತಾರೆ ಎಲ್ಲರೂ, ಬಂದರೆಲ್ಲ ಹೊಡಿತಾರೆ ನಮಗಂತೂ. ಓಕೆ, ಜಾಸ್ತಿ ಒದೆ ತಿಂದಿದ್ದು ಯಾರಿಂದ? ಅವ್ರ ತಮ್ಮಂದ್ರಿಂದ. ಓಕೆ, ಅವ್ರ ತಮ್ಮಂದ್ರಿಂದ, ರಾಜ್ಬಿ ಶೆಟ್ಟಿ ತಮ್ಮಂದ್ರಿಂದ. ಓಕೆ, ಬಟ್ ಅದೇ ಹೇಳಿದ್ದೀನಲ್ಲ ಸರ್, ನಾವು ಯಾಕಂದರೆ ಸರ್ವರ್ ಆಗಿರೋದ್ರಿಂದ ಆ ದಬ್ಬಾಳಿಕೆಗೆ ಬೆಂಡಾಗಿದ್ವಿ. ಸೊ ನೀವು ಸಿನಿಮಾ ನೋಡ್ಬೇಕಾದಾಗ ಎಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಹಂತದವರೆಗೂ ಇರುತ್ತೆ, ಅದು ಆದಮೇಲೆ ಇರುತ್ತೆ ಗೊತ್ತಾ, ಆ ದಂಗೆ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿ ತುಂಬ ತಡ್ಕೊಂಡು ಎಸ್ ಶೋಷಣೆ ಒಳಪಟ್ಟು ನೆಕ್ಸ್ಟ್ ಅದರ ವಿರುದ್ಧ ತಿರುಗ್ಬಿಡು. ಯಾಕಂದರೆ ಇದು ಪ್ರತಿ ಒಂದು ಜನ್ರೇಷನಲ್ಲಿ ನಡೆಯುವಂಥ ಕತೆ, ಎಲ್ರಿಗೂ ಕನೆಕ್ಟ್ ಆಗುವಂಥ ಕತೆ. ಯಾಕಂದ್ರೆ ನಮ್ಮ ಮಣ್ಣಿನ ಕತೆ ಎಲ್ಲ ಅದಕ್ಕೂ ಮೀರಿ. ಸೊ ಇದು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ. ಸರಿ, 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಚಿತಾ ರಾಮ್ ಅವ್ರದ್ದು 2 ಸಿನಿಮಾ ಅವತ್ತು ರಿಲೀಸ್ ಆಗ್ತಿದೆ ಆಕ್ಚುಲಿ. ಕಲ್ಟ್ ಬೇರೆ ಬರ್ತಾ ಇದೆ ಅಂತ ಹೇಳಿದೆ ಆಕ್ಚುಲಿ. ರಚಿತಾ ರಾಮ್ ಮೇಡಮ್ ಜೊತೆ ನಿಮ್ದು ಕಾಂಬಿನೇಷನ್ ಸೀನ್ಸ್ ಎಲ್ಲ ಇತ್ತಾ ಇದರಲ್ಲಿ? ಇಲ್ಲ, ನಾವು ಮಾಡೋ ಅಂದ್ರೆ ಒಂದು ಸೀಕ್ವೆನ್ಸ್ ನಡೆದಾಗ ಆ ಸೀಕ್ವೆನ್ಸ್ ಅಲ್ಲಿ ಎಲ್ಲರೂ ಇದ್ದೀವಿ ಅಷ್ಟೇ. ಯಾಕಂದ್ರೆ ಈಗ ಒಂದು ಊರು, ಒಂದು ವಟಾರ, ಒಂದು ಜಾತ್ರೆ ಅಂದಾಗ ಅಕ್ಕಪಕ್ಕದಲ್ಲಿ ಎಲ್ಲ ಇರ್ತೀವಿ. ಓಕೆ, ಸೊ 23ಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಗಳು ಯಾವ ಮೈಂಡ್ ಸೆಟ್ಟಲ್ಲಿ ಈ ಸಿನಿಮಾ ನೋಡೋದಕ್ಕೆ ನಿರೀಕ್ಷೆ ಇಟ್ಕೊಂಡು ಬರಬೇಕು? ಸರ್, ಒಂದೇ ಒಂದು ಆಡಿಯನ್ಸ್ಗೆ ಹೇಳುತ್ತೆ ಸರ್, ದುನಿಯಾ ವಿಜಯ್ ಸರ್ ಕೆರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಲ್ಯಾಂಡ್ ಲಾರ್ಡ್ ಆಗೋದ್ರಲ್ಲಿ ಏನು ಡೌಟೇ ಬೇಡ. ಎರಡನೇದು ರಾಜ್ಬಿ ಶೆಟ್ಟಿ, ದುನಿಯಾ ವಿಜಯ್, ಈ ಎರಡು ಟಕ್ ಆಫರು ಇಡೀ ಸಿನಿಮಾದ ಹೈಲೈಟ್. ಓಕೆ, ಮೂರನೇದು ಲ್ಯಾಂಡ್ ಲಾರ್ಡ್ ಡೈರೆಕ್ಟರ್ ಜಡೇಶ್. ಹೌದು, ಇಷ್ಟು ದೊಡ್ಡ ಮಟ್ಟದ ತಾರಾಗಣ ಇಟ್ಕೊಂಡು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ಗೆ ಈ ಸಿನಿಮಾ ಮಾಡಿದ್ದಾರೆ ಅಂದರೆ, ಯಾಕಂದರೆ ಅವರ ಬರವಣಿಗೆ ಅಂದರೆ ನನಗೆ ತುಂಬ ಇಷ್ಟ. ಆಮೇಲೆ ಅವನು ₹1 ಖರ್ಚು ಮಾಡ್ತಾ ಇದ್ದಾನೆ ಅಂದರೆ ಯಾಕೆ ಖರ್ಚು ಮಾಡ್ತಿದ್ದಾನೆ ಅಂತ ಹೇಳೇ ಮಾಡ್ತಾನೆ. ಯಾಕೆಂದರೆ ₹1 ಅಂದರೆ ಅಷ್ಟು ಪರ್ಫೆಕ್ಷನಿಸ್ಟ್ ಜಡೇಶ್ ಅವರು. ಸೊ ಅವರು ಕತೆನ ಅದ್ಭುತವಾಗಿ ಬರೆದಿದ್ದಾರೆ. ಆಮೇಲೆ ಮೇಲಾಗಿ ಇದು ನಮ್ಮ ಮಣ್ಣಿನ ಕತೆ. ಎರಡನೇದ್ದು, ನೀವು ಸಿನಿಮಾ ನೋಡಿ ಆಚೆ ಬಂದು ಹೊರಗಡೆ ಬಂದು ಒಬ್ಬನಿಗೆ ಹೇಳೋ ಒಂದೇ ಮಾತು, ಇದು ಗುರು ಕನ್ನಡ ಸಿನಿಮಾ, ಇದು ಗುರು ಕನ್ನಡ ತಾಕತ್ತು, ಇದು ಗುರು ಅಂತ ನೀವು ಪ್ರೌಡ್ ಫೀಲ್ ಆಗಿ ಹೇಳೋವಂಥ ಸಿನಿಮಾ ಲ್ಯಾಂಡ್ ಲಾರ್ಡ್. ಅದರಲ್ಲಿ ನೋ ಡೌಟ್. ಆಮೇಲೆ ನೀನು ಥಿಯೇಟ್ರಲ್ಲಿ ಕೂತಾಗ ಪ್ರತಿಯೊಂದು ಮೂಮೆಂಟಲ್ಲೂ ನೀನು ಎಂಜಾಯ್ ಮಾಡ್ತೀಯ. ಯಾಕಂದರೆ ನಿನಗೆಲ್ಲೋ ಒಂದು ಪಾಯಿಂಟಲ್ಲಿ ಆ ವಿಷಯ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ನಿನಗೆ ಎಲ್ಲೋ ಒಂದು ಕಡೆ ನೋವಾಗಿದೆ, ನೀನು ಮೋಸ ಹೋಗಿದೆಯಾ, ನಿನಗೇನೋ ಆಗಿದೆ, ನಿನ್ನ ಫ್ಯಾಮಿಲಿಗೇನೋ ಆಗಿದೆ. ಯಾಕಂದರೆ ನಿನ್ನ ಸುತ್ತಮುತ್ತ ನಡೆದಿರೋ ಎಲ್ಲ ಇನ್ಸಿಡೆಂಟು ಈ ಕಥೆಯಲ್ಲಿ ಒಳಗೊಳ್ಳುತ್ತೆ. ಜೊತೆಗೆ ಎಲ್ರಿಗೂ ಸಮಾನತೆ ಬೇಕು, ಅದು ಇಂಪಾರ್ಟೆಂಟು. ಈ ಎಲ್ಲ ಅಂಶಗಳು ಸಮಾನತೆಯನ್ನು ಸಾರುವಂತಹ ಸಿನಿಮಾ. ಎಸ್. ಆಮೇಲೆ ಜನವರಿ 23 ಥಿಯೇಟ್ರಿಗೆ ಯಾಕೆ ಬರ್ಬೇಕನ್ನಂದ್ರೆ ಇಷ್ಟು ರೀಸನ್ಸ್ ಇದೆ. ಬಂದ ಮೇಲಂತರೂ ಅವರು ಪ್ರೌಡ್ ಫೀಲ್ ಆಗಿ ಎದ್ದು ಹೋಗ್ತಾರೆ ಆಚೆ. ಆಮೇಲೆ ದುನಿಯಾ ವಿಜಯ್ ಸರ್ ಫ್ಯಾನ್ಸಿಗೆಲ್ಲ ಏನು ಅಂದರೆ ಅದು ಅವತ್ತು ಮಾರಿ ಹಬ್ಬ ಥಿಯೇಟ್ರಲ್ಲಿ. ಸೊ ಅದು ಈ ಎಲ್ಲ ಅಂಶಗಳಿಂದ ಜನವರಿ 23 ಥಿಯೇಟ್ರ್ ಬರಲೇಬೇಕು, ನೋಡಲೇಬೇಕು, ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ಈ ಥರದ ಸಿನಿಮಾನ ನೀವು ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಎಲ್ರಿಗೂ. ಸೊ ದಯವಿಟ್ಟು ಹಿಂಗಾಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಸಮೇತ ಬಂದು ಕೂತು ನೋಡಿ ಸಿನಿಮಾ. ಅಷ್ಟು ಅದ್ಭುತವಾಗಿ ಸಿನಿಮಾ ಬಂದಿದೆ. ಸೊ ಹೀಗಾಗಿ ಜನವರಿ 23 ಮಿಸ್ ಮಾಡದೆ ಥಿಯೇಟ್ರಿಗೆ ಬನ್ನಿ, ನಾವು ಬರ್ತೀವಿ, ಜೊತೆಲಿ ಕೂತು ಸಿನಿಮಾ ನೋಡೋಣ. ಈ ಥರದ್ದು ಒಂದು ಸಿನಿಮಾನ ನೀವು ಕೈ ಹಿಡಿದು ನಡೆಸಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಥ್ಯಾಂಕ್ ಯು ಸೋ ಮಚ್ ಮಹಾಂತೇಶ್ ಅವರೇ. 5-6 ವರ್ಷದಲ್ಲಿ 40+ ಸಿನಿಮಾಗಳನ್ನು ದಾಟಿ ಸೂಪರ್ ಸ್ಟಾರ್ ಸಿನಿಮಾಗಳಲ್ಲೂ ಜಾಗ ಪಡ್ಕೊಂಡು ಮುನ್ನುಗ್ತಾ ಇದ್ದೀರಾ. ಕುರಿಲಿಂಗ ಪಾತ್ರದ ಮೂಲಕ ಇನ್ನಷ್ಟು ಆಫರ್ಸ್ ನಿಮಗೆ ಬರೋ ಥರ ಆಗಲಿ, ನಿಮ್ಮ ಮುಂದಿನ ಸಿನಿಮಾಗಳಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನಿಮ್ಮ ಈ ಬಾಯರಿಕೆಯಿಂದ ಹಂಗೇ ಆಗಲಿ, ನಿಮ್ಮ ಬಾಯಿ ತುಂಬ ಸಕ್ಕರೆ ಆಗ್ತೀನಿ. ಸೊ ಸ್ನೇಹಿತರೆ, ಇದಾಗಿತ್ತು ಮಹಾಂತೇಶ್ ಹಿರೇಮಠ್ ಅವರ ಮಾತುಗಳು. ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೇ ಜನವರಿ 23ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.